ಹರಿ ಓಂ ಎಲ್ಲರಿಗೂ. ನಾವು ಇಲ್ಲಿ CBT ಹತ್ತಿರ ಇರುವ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆಯ ನಿಮಿತ್ತ ಒಂದು ಗುರುವಂದನಾ ಕಾರ್ಯಕ್ರಮಕ್ಕಾಗಿ ಇಲ್ಲೆಲ್ಲ ನಾವು ಸೇರಿದ್ದೇವೆ. ಮೊನ್ನೆ ಹುಣ್ಣಿಮೆಯಿಂದ ನಾವು ಗುರುಗಳ ವರ್ಣನೆಯನ್ನು, ಗುರುವಿನ ಮಹತ್ವವನ್ನು ಕೇಳುತ್ತಲೇ ಬಂದಿದ್ದೇವೆ, ತಿಳಿಯುತ್ತಲೇ ಬಂದಿದ್ದೇವೆ. ಆದರೂ ಸಹ ಗುರುವನ್ನು ನಾವು ಹೇಗೆ ಪಡೆಯಬೇಕು, ನಮಗೆ ಗುರು ಹೇಗೆ ಸಿಗ್ತಾರೆ, ಗುರು ಅಂದರೆ ಹೇಗಿರಬೇಕು, ಅದನ್ನೆಲ್ಲ ನಾವು ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಸಾಕಷ್ಟು ಗುರುಗಳು ಬಂದು ಹೋಗಿದ್ದಾರೆ. ಆ ಬಂದಂತಹ ಗುರುಗಳಿಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು, ಒಂದು ಕೃತಜ್ಞತೆಗಳನ್ನು ಅರ್ಪಿಸುವಂತಹ ಒಂದು ಸುದಿನ ಇವತ್ತು. ಸಾಮಾನ್ಯವಾಗಿ ನಮಗೆ ಕಲಿಸಿದ ಗುರುಗಳಲ್ಲಿ ಬೈದವರು ತುಂಬ ಹೆಚ್ಚು ಕಾಲ ನೆನಪಿರ್ತಾರೆ, ಅತಿ ಪ್ರೀತಿ ತೋರಿದವರು ಸಹ ನೆನಪಿರ್ತಾರೆ. ಬೈದವರು, ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಚಿಕ್ಕವರಿದ್ದಾಗ ಬೈಯೋದಷ್ಟೇ ಅಲ್ಲ, ಮೇಷ್ಟ್ರು ಹೊಡಿತಾ ಇದ್ದರು. ಎರಡರ ಬಗ್ಗೆ ಹೇಳಲಿಲ್ಲ, ಹೇಳಿದ್ದು ಪ್ರಶ್ನೆ ಉತ್ತರ ಸರಿ ಬಾಯ್ಪಾಠ ಮಾಡ್ಕೊಂಬಂದಿಲ್ಲ, ಬೋರ್ಡ್ ಮೇಲೆ ಲೆಕ್ಕ ಮಾಡಿಲ್ಲ, ಅವಾಗೆಲ್ಲ ಕೈಗೆ ತುಂಬ ಹೊಡಿತಾ ಇದ್ದರು. ಅಂದರೆ ಅವ್ರ ಗುರುಗಳು ಕೆಟ್ಟವರಲ್ಲ, ನಮಗೆ ಸನ್ಮಾರ್ಗಕ್ಕೆ ತರಲು ಅವರು ನಮಗೆ ಒಂದು ಮಾರ್ಗವನ್ನು ತೋರಿಸ್ತಿದ್ರು ಅಷ್ಟೆ. ಇಲ್ಲಿ ಗುರು ಯಾವಾಗಲೂ ಕೆಟ್ಟವನಿರೋದಿಲ್ಲ, ಗುರು ನಮಗೆ ಮಾರ್ಗದರ್ಶಕರಾಗಿ ಇರ್ತಾರೆ. ಮಾರ್ಗದರ್ಶಕರು ಹೇಗೆ ಅಂದರೆ, ಈಗ ಇಲ್ಲಿ ಸಾಯಿ ಮಂದಿರ ಇದೆ. ಈ ಸಾಯಿ ಮಂದಿರಕ್ಕೆ ಹೇಗೆ ಹೋಗೋದು ಅಂತ ಹೇಳಿದರೆ, ಹೀಗೆ ಸೀದಾ ಹೋಗಿ ಲೆಫ್ಟ್ ತಗೊಳ್ಳಿ, ಆಮೇಲೆ ಮುಂದೆ ಹೋಗಿ ರೈಟ್ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿ ನಮಗೆ ಇಲ್ಲಿ ಕರ್ಕೊಂಡು ಬಂದು ಬಿಡೋದಿಲ್ಲ. ಅವರು ಹೇಳಿದ ಮಾರ್ಗದಲ್ಲಿ ನಾವು ಬಂದರೆ ಈ ಸಾಯಿ ಮಂದಿರವನ್ನು ನಾವು ಸರಿಯಾಗಿ ಸೇರ್ತೀವಿ. ಅದೇ ತರಹ ಗುರು ನಮಗೆ ಈ ಮಾರ್ಗವಾಗಿ ಹೋಗಿ, ಈ ಮಾರ್ಗದಿಂದ ನಿಮಗೆ ಒಳ್ಳೆಯದಾಗುತ್ತೆ, ಈ ಮಾರ್ಗದಿಂದ ನಿಮಗೆ ಭಗವಂತನ ದರ್ಶನ ಆಗುತ್ತೆ, ಈ ಥರ ಎಲ್ಲ ಹೇಳೋದು ಗುರು ಮಾಡ್ತಾರೆ. ಗುರು ಮಂತ್ರ ಅಂದ್ರೂ ಅದೇ, ಅವರು ಒಂದು ಮಂತ್ರವನ್ನು ಕೊಡ್ತಾರೆ, ಇದನ್ನು ಸತತವಾಗಿ ಜಪಿಸುತ್ತೀರಿ, ಈ ಮಂತ್ರದಿಂದ ನೀವು ಸನ್ಮಾರ್ಗಕ್ಕೆ, ಭಗವಂತನ ದಾರಿಗೆ, ಭಗವಂತನನ್ನು ಪಡೆಯಲು ಹೋಗುವ ಸುಲಭ ಸರಳ ಮಾರ್ಗವಿದು ಅಂತ ಹೇಳ್ತಾರೆ. ಈ ಥರ ಮಾರ್ಗದಲ್ಲೂ ತೋರಿಸೋ ಗುರುಗಳಿಗೆ ಅವರು ಕೇವಲ ಮಾರ್ಗವನ್ನು ಮಾತ್ರ ತೋರಿಸ್ತಾರೆ. ಅದು ಹೇಗೆ ಸ್ವೀಕರಿಸಬೇಕು ಎನ್ನುವುದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಗುರು ಹೇಳಿದ ವಾಕ್ಯವನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವರು ಹೇಳಿದ ದಾರಿಯಲ್ಲಿ ನಡೆದರೆ ನಮಗೆ ಆ ದಾರಿ ಸಿಗುತ್ತದೆ. ಅಥವಾ ನಾವು ನಮ್ಮೊಳಗಿನ ಅಹಂಕಾರದಿಂದ ಆ ಮಾರ್ಗವನ್ನು ದುರುಪಯೋಗಪಡಿಸಿಕೊಂಡರೆ ಅಲ್ಲಿ ನಾವು ದಾರಿ ತಪ್ಪುತ್ತೇವೆ. ಹೇಗೆಂದರೆ, ದ್ರೋಣಾಚಾರ್ಯರು ಪಾಂಡವರಿಗೂ ಸಹ ಗುರುಗಳು, ಕೌರವರಿಗೂ ಸಹ ಗುರುಗಳು. ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಪಾಂಡವರು ಸರಿದಾರಿಯನ್ನು ಸೇರಿ ಎಲ್ಲರಿಂದಲೂ ಒಳ್ಳೆಯವರು, ಪಾಂಡವರು ತುಂಬ ಒಳ್ಳೆಯವರು ಎನ್ನುವ ಪದಕ್ಕೆ ಬಂದರು. ಅದೇ ಕೌರವರು ಅದೇ ಗುರುಗಳು ಕಲಿಸಿದ್ದು. ಆದರೆ ಕೌರವರು ತಮ್ಮ ಒಳಗಿರುವ ಅಹಂಕಾರದಿಂದ, ದ್ವೇಷದಿಂದ ಕೌರವರು ತುಂಬ ಕೆಟ್ಟವರು ಎನ್ನುವ ಪದಕ್ಕೆ ಬಂದರು. ಅದಕ್ಕೆ ಇಲ್ಲಿ ಗುರುಗಳು ಹೊಣೆಯಲ್ಲ. ನಾವು ನಮ್ಮ ಅಹಂಕಾರವನ್ನು ತ್ಯಜಿಸಿ ನಾವು ಹೇಗೆ ಅದನ್ನು ಸ್ವೀಕರಿಸುತ್ತೇವೆಯೋ ಅದರ ಮೇಲೆ ನಮಗೆ ಗುರು ಸಿಗ್ತಾರೆ. ಗುರು ದೊರೆಯುವುದು ಕಷ್ಟ ಏನೋ ಹೌದು, ಆದರೆ ಅದನ್ನು ನಾವು ಗುರುವನ್ನು ಹೇಗೆ ಕರಿತೇವೆ ಅದರ ಮೇಲೆ ಗುರು ನಮಗೆ ಸಿಗ್ತಾರೆ. ಗುರು ಹೇಳಿದ ಮಾತನ್ನು ಮನದಲ್ಲಿ ಸ್ವಲ್ಪವೂ ಸಂಶಯವಿರದಂತೆ ಗುರು ಹೇಳಿದ ಮಾರ್ಗದಲ್ಲಿ ನಾವು ನಡೆದು ಅವರಂದಂತೆ ನಾವು ಅರ್ಥೈಸಿಕೊಂಡು ಹೋದರೆ ನಮಗೆ ಮಾರ್ಗ ಸುಲಭ. ಆದರೆ ನಾವು ಅನುಮಾನಗಳೇ ಜಾಸ್ತಿ. ಯಾರೋ ಒಬ್ಬರು ಶಿಷ್ಯ ಗುರುಗಳಿಗೆ ಕೇಳಿದನಂತೆ, ಗುರುಗಳೇ,
ನೀವು ಇಷ್ಟು ವರ್ಷದಿಂದ ಗುರು ಸೇವೆಯನ್ನು, ಭಗವಂತನ ಸೇವೆಯನ್ನು, ಈ ಧ್ಯಾನ ತಪಗಳನ್ನು ಮಾಡ್ತಾ ಬಂದಿದ್ದೀರಾ. ನಿಮಗೆ ಯಾವತ್ತಾದರೂ ಭಗವಂತ ಕಂಡಿದ್ದಾನಾ? ನೀವು ನೋಡಿದ್ದೀರಾ ಭಗವಂತನಿಗೆ ಅಂತ ಕೇಳಿದರು. ಆಗ ಗುರುಗಳು ಹೇಳಿದರು, ಹೌದಪ್ಪ, ನಾನು ನೋಡಿದ್ದೀನಿ, ಗುರುಗಳನ್ನು ಕಂಡಿದ್ದೀನಿ, ದೇವರನ್ನು ಕಂಡಿದ್ದೀನಿ ಅಂತ ಅಂದರು. ಹಾಗಾದರೆ ನನಗೂ ತೋರಿಸ್ತೀರಾ ಅಂತ ಶಿಷ್ಯ ಕೇಳ್ತಾನೆ. ಆಯಿತು, ನಾಳೆ ಬಾ, ನಿನಗೂ ಭಗವಂತನನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಮರುದಿವಸ ಗುರುಗಳು ಮತ್ತೆ ಬರ್ತಾರೆ. ಆ ಶಿಷ್ಯನೂ ಬರ್ತಾನೆ. ಶಿಷ್ಯ ಬಂದು ಗುರುಗಳಿಗೆ ಕೇಳ್ತಾನೆ, ಗುರುಗಳೇ, ನೀವು ಭಗವಂತನ ಹತ್ರ ಹೇಳಿದ್ರಾ ನಾನು ಭಗವಂತನನ್ನು ನೋಡಬೇಕು, ಭಗವಂತನನ್ನು ದರ್ಶನ ಪಡಿಬೇಕು ಅಂತ. ನೀವು ಗುರುಗಳಿಗೆ, ನಿಮ್ಮ ದೇವರಿಗೆ ನನ್ನ ಪರಿಚಯವನ್ನು ಹೇಳಿದ್ರಾ ಅಂತ ಕೇಳ್ತಾರೆ. ಗುರುಗಳು ಹೇಳ್ತಾರೆ, ಹಾಂ, ನಾನು ಭಗವಂತನಿಗೆ ಹೇಳಿದೆ. ಏನಂತ ಹೇಳಿದಬೇಕು ಅಂದರೆ, ನಿನ್ನ ಹೆಸರನ್ನು ಹೇಳಿ ನಾನು ಪರಿಚಯಿಸಬೇಕು. ಹೇಗಂದರೆ, ಈಗ ಇಲ್ಲಿ ಗಾಯತ್ರಿ ಅನ್ನುವರು ನಿಮ್ಮನ್ನು ನೋಡಬೇಕಂತೆ, ದರ್ಶನ ಪಡಿಬೇಕಂತೆ ಅಂತ ಹೇಳಿ ಭಗವಂತನ ಹತ್ರ ಹೇಳಿದ್ವಿ. ಆಗ ಭಗವಂತ ಕೇಳ್ತಾನೆ, ಯಾವ ಗಾಯತ್ರಿ? ಈ ಜಗತ್ತಿನಲ್ಲಿ ತುಂಬ ಗಾಯತ್ರಿಗಳಿದ್ದಾರೆ, ನೀನು ಹೇಳುವ ಗಾಯತ್ರಿ ಯಾರು? ಆಗ ಆ ಶಿಷ್ಯ ತನ್ನ ತಂದೆಯ ಪರಿಚಯವನ್ನು, ತಾಯಿಯ ಪರಿಚಯವನ್ನು, ಗುರುವಿನ ಪರಿಚಯವನ್ನು ಎಲ್ಲವನ್ನು ಹೇಳ್ತಾನೆ. ಆದರೂ ಸಹ ಅಲ್ಲಿ ದೇವರಿಗೆ ಅಷ್ಟು ಪರಿಚಯ ಸಾಕಾಗೋದಿಲ್ಲ. ದೇವರಿಗೆ ಪರಿಚಯ ಬೇಕು, ನಾನು ಯಾರು ಅಂತ ಹೇಳಿ. ಈ ದೇಹದ ಮೇಲಿರುವ ಕೆಲವು ಮಾರ್ಕ್ ಇರ್ತಾವಲ್ಲ, ಆ ಥರ ಈ ಮಾರ್ಕ್ಲಿಂದ ಹೇಳಿದರೆ ನಡೆಯುತ್ತಾ? ಭಗವಂತ ಹೇಳ್ತಾನೆ, ಈ ದೇಹವೇ ನಶ್ವರ, ಒಂದು ಸಲ ಸುಟ್ಟು ಹೋಗುವ ಈ ಶರೀರದ ಮೇಲಿನ ಗುರುತು ಯಾವುದು ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಹಾಗಾದರೆ ನಾವು ಭಗವಂತನ ಹತ್ರ ಹೋಗಬೇಕಾದ್ರೆ ಯಾವ ಗುರುತು ಹೇಳಬೇಕು ಅಂದರೆ, ಮೊದಲು ನನ್ನೊಳಗಿರುವ ಭಗವಂತನನ್ನು ನಾನು ಪರಿಚಯಿಸ್ಕೊಳ್ಬೇಕು. ಈ ಶರೀರ ನಿಂತದ್ದೇ ಆ ಒಳಗಿರುವ ಭಗವಂತನಿಂದ. ಒಳಗಿರುವ ಭಗವಂತನನ್ನು ನಾವು ಕಾಣಲು ಪ್ರಯತ್ನಿಸಿದರೆ, ಆತನೊಡನೆ ನಾವು ಮಾತನಾಡಲು ಪ್ರಯತ್ನಿಸಿದರೆ, ಆಮೇಲೆ ನಮಗೆ ಎಲ್ಲ ಕಡೆ ಭಗವಂತ ಸಿಗ್ತಾನೆ. ನಾವು ಈಗ ಸಾಯಿಬಾಬಾನನ್ನು ಮಾತಾಡಿಸ್ಬೇಕಂದ್ರೆ ಇಲ್ಲೇ ಬರಬೇಕು ಅಂತ ಏನಿಲ್ಲ. ನಾವು ನಮ್ಮ ಮನೆಯಲ್ಲೇ ನಾವು ಕುಳಿತುಕೊಂಡು ನಮ್ಮ ಸ್ಥಳದಲ್ಲೇ ನಾವು ಸಾಯಿಬಾಬಾನ ಜೊತೆ ಮಾತಾಡ್ಬೋದು, ಕರಿಬಹುದು. ಸಾಯಿಬಾಬಾ ಅಂತಾನು ಹೇಳ್ತಾ ಇಲ್ಲ ನಾನು. ಯಾವುದೇ ಗುರುವನ್ನು, ನಿಮಗೆ ಇಷ್ಟವಾದ ಯಾವುದೇ ದೇವರನ್ನು ಯಾರಿಗಾದರೂ ತಗೊಳ್ಳಿ. ನಾವು ನಮ್ಮ ಮನೆಯಲ್ಲೇ ಕುಳಿತು, ಇಲ್ಲಿ ಮಂದಿರಕ್ಕೆ ಬರಬೇಕು ಅಂತ ಏನಿಲ್ಲ. ನಾವು ಎಲ್ಲೇ ಕುಳಿತು, ಹೇಗೇ ಇರಲಿ, ಅಲ್ಲಿ ನಾವು ಕುಳಿತು ಒಂದು ಭಗವಂತನ ಜೊತೆಗೆ ಸ್ನೇಹ ಬೆಳೆಸೋದು, ಮಾತಾಡೋದು ಹೇಗೆ ಅನ್ನೋದನ್ನು ಕಲಿಸಿಕೊಡುವ ರೀತಿ ಏನಿದೆಯಲ್ಲ, ಅದನ್ನು ಮಾಡುವವನು ಗುರುಗಳು. ಈ ಗುರುಗಳ ಮುಖಾಂತರ ನಾವು ಭಗವಂತನನ್ನು ಹೇಗೆ ಪಡೆಯಬೇಕು, ಹೇಗೆ ನೋಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಗುರುಗಳನ್ನು ಹೇಗೆ ನಂಬಬೇಕು, ಎಷ್ಟು ನಂಬಬೇಕು ಅನ್ನೋದನ್ನು 1-2 ನಿಮಿಷ ಟೈಮ್ ಕೊಟ್ಟರೆ ನಾನು ಒಂದು ಉದಾಹರಣೆ ಕೊಟ್ಟು ಹೇಳಿಬಿಡ್ತೀನಿ. ಸರಿ, ಒಬ್ಬ ಶಿಷ್ಯ ಗುರುಗಳ ಹತ್ರ ಬಂದ. ಗುರುಗಳ ಹತ್ರ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಗುರುಗಳನ್ನೇ ನಂಬಿದ್ದ. ಗುರುಕುಲದಲ್ಲಿ ಮೊದಲೆಲ್ಲ ಭಿಕ್ಷೆ ಬೇಡಿ ಬರ್ತಾಯಿದ್ರು. ಭಿಕ್ಷೆ ಬೇಡಿ ಬಂದದ್ದನ್ನು ಗುರುಗಳಿಗೆ ಕೊಟ್ಟು ಆಮೇಲೆ ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಆ ಶಿಷ್ಯನು ಹಾಗೆ ಭಿಕ್ಷಾಟನೆಗೆ ಹೋಗ್ತಾನೆ. ಭಿಕ್ಷಾಟನೆಗೆ ಹೋದಾಗ ಆ ಹೋದ ಸ್ಥಳದಲ್ಲಿ ಒಬ್ಬ ಮಾಂತ್ರಿಕ ಇರ್ತಾನೆ. ಅವನು ಹೇಳ್ತಾನೆ, ನೀನು ಯಾರು? ನೀನು ಯಾಕಿಲ್ಲಿ ಬಂದೆ? ಇದು ನನ್ನ ಏರಿಯಾ, ಇದು ನಾನಿರೋ ಸ್ಥಳ, ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಆ ಶಿಷ್ಯ ಹೇಳ್ತಾನೆ ತುಂಬ ವಿನಮ್ರವಾಗಿ, ನಾನೇನು ಜಾಸ್ತಿ ಒಳಗಡೆ ಬರೋದಿಲ್ಲ, ಕೇವಲ 5 ಮನೆಯನ್ನು ಮಾತ್ರ ನಾನು ಭಿಕ್ಷೆ ಬೇಡಿ ಹೋಗ್ತೀನಿ. ಏಕೆಂದರೆ ನನ್ನ ಗುರುಗಳಿಗೆ ಆಹಾರವನ್ನು ಕೊಡಬೇಕು. 5 ಮನೆಗಿಂತ ಹೆಚ್ಚಿಗೆ ಭಿಕ್ಷೆ ಬೇಡೋ ಹಾಗಿಲ್ಲ. ಮತ್ತು ಇವರು ತೆಗೆದುಕೊಂಡ ಹೋದ ಆಹಾರವನ್ನೇ ಗುರುಗಳು ಸ್ವೀಕರಿಸಬೇಕು. ಅದಕ್ಕೆ ನಾನು ಆಹಾರ ತೆಗೆದುಕೊಂಡು ಹೋಗದೇ ಇದ್ದರೆ ನನ್ನ ಗುರುಗಳು ಉಪವಾಸ ಬೀಳ್ತಾರೆ. ಅದಕ್ಕೆ ಒಂದು 5 ಮನೆಯನ್ನು ನಾನು ಭಿಕ್ಷೆ ಬೇಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಶಿಷ್ಯ ಕೇಳ್ತಾನೆ. ಆದರೆ ಆತ ಮಾಂತ್ರಿಕ, ನೀನು ನನ್ನ ಮಾತನ್ನು ಕೇಳ್ತಾ ಇಲ್ಲ,
ನೀನೀಗ ಇಲ್ಲಿಂದ ಹೊರಡಬೇಕು, ನಿನ್ನ ಇಲ್ಲಿಂದ ಇಲ್ಲಿ ನಿಂದ್ರೋ ಹಾಗೆ ಇಲ್ಲ, ಒಳಗೆ ಬರೋದಿಲ್ಲ, ನೀನು ನಿಂದ್ರೋ ಹಾಗೆ ಇಲ್ಲ. ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ, ಇವತ್ತು ರಾತ್ರಿ ಒಳಗೆ ನಿನ್ನ ಸಾವಾಗುತ್ತೆ. ನನಗೆ ನೀನು ಮಾತಾಡ್ತಾ ಇದೀಯ, ನನ್ನ ಮಾತು ನೀನು ಕೇಳ್ತಾ ಇಲ್ಲ ಅಂತ ಸಿಟ್ಟಿನಿಂದ ಆ ಮಾಂತ್ರಿಕ ಆ ಶಿಷ್ಯನಿಗೆ ಶಾಪ ಕೊಡ್ತಾನೆ, ಇವತ್ತು ರಾತ್ರಿ ನಿನ್ನ ಸಾವು ಎಂದು. ಶಿಷ್ಯನಿಗೆ ಬೇಜಾರಾಯಿತು, ಗಾಬರಿನೂ ಆಯಿತು. ಸಪ್ಪಗೆ ಮೋರೆ ಮಾಡಿಕೊಂಡು ಗುರುಗಳ ಹತ್ರ ಬಂದ. ಗುರುಗಳು ಕೇಳಿದರು, ಏನಪ್ಪ ಭಿಕ್ಷೆ ತೊಗೊಂಡು ಬಂದಿದ್ದೀಯಾ ಅಂತ ಹೇಳಿ. ಇಲ್ಲ ಗುರುಗಳೇ, ಭಿಕ್ಷೆ ಏನು ತೊಗೊಂಬರಲಿಲ್ಲ, ಮೃತ್ಯುವನ್ನು ತೊಗೊಂಡು ಬಂದಿದ್ದೀನಿ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ, ನಾನು ಹೋದ ಸ್ಥಳದಲ್ಲಿ ಒಬ್ಬ ಮಾಂತ್ರಿಕನಿದ್ದ, ಅವನು ಹೇಳಿದ ಇಂದು ರಾತ್ರಿ ನಿನ್ನ ಸಾವಾಗುತ್ತದೆ ಅಂತ ಹೇಳಿದ, ಮತ್ತು ಭಿಕ್ಷೆಯನ್ನು ನನಗೆ ಕೇಳಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂತ. ಹಾಗಾದರೆ ನೀನು ಸಪ್ಪೆ ಮೋರೆ ಹಾಕಿ ಯಾಕಪ್ಪ ನಿಂತಿದ್ದೀಯಾ? ನಗನಗ್ತಾ ಇರು, ನಿನಗೇನು ಧೈರ್ಯ ಬಂತಲ್ಲ, ರಾತ್ರಿ ತನಕ ನಾನು ಇನ್ನೂ ಜೀವಂತವಾಗಿ ಇರ್ತೀನಿ, ರಾತ್ರಿ ಒಳಗೆ ನನ್ನ ಸಾವಂತೂ ಇಲ್ಲೇ ಇಲ್ವಲ್ಲ. ಮನುಷ್ಯ ಯಾವ ಕ್ಷಣ ಯಾವಾಗ ಸಾಯ್ತಾನೋ ಗೊತ್ತಿಲ್ಲ ಅಂತ ಅದನ್ನು ಆ ಮಾಂತ್ರಿಕ ನಿನಗೆ ಹೇಳಿ ಕಳಿಸಿದ್ದಾನೆ. ಇಂದು ರಾತ್ರಿಯವರೆಗೂ ನಿನಗೆ ಸಾವಾಗೋದಿಲ್ಲ, ಅಲ್ಲಿ ತನಕ ನೀನು ಜೀವಂತವಾಗಿ ಇರ್ತೀಯ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೆ ಸಂತೋಷ ಪಡು. ಇದ್ದ ಸಮಯವನ್ನು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗಿಸಿಕೋ. ಹೋಗು, ನಿನ್ನ ಏನು ಪ್ರತಿನಿತ್ಯದ ಜಪ ತಪ ಧ್ಯಾನಗಳಿದೆ, ಪೂಜೆಗಳಿದೆ, ಅವನ್ನೆಲ್ಲ ಮಾಡು ಅಂತ ಹೇಳ್ತಾನೆ. ಗುರುಗಳು ಹಾಗೆ ಹೇಳೇನೋ ಕಳಿಸಿದರು, ಆದರೆ ಸಾವು ಎನ್ನುವ ಭಯ ಅದು ಏನೂ ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ. ಅಯ್ಯೋ, ಇವತ್ತು ರಾತ್ರಿ ನನ್ನ ಸಾವು, ನಾನು ನಮ್ಮಮ್ಮನಿಗೆ ಮಾತಾಡಿಸ್ಬೇಕಾಗಿತ್ತು, ನಮ್ಮ ಅಣ್ಣನಿಗೆ ಮಾತಾಡಿಸ್ಬೇಕಾಗಿತ್ತು, ನಮ್ಮ ಅಕ್ಕನಿಗೆ ಮಾತಾಡಿಸ್ಬೇಕಾಗಿತ್ತು, ನನ್ನ ಹೆಂಡತಿಗೆ ಮಾತಾಡಿಸ್ಬೇಕಾಗಿತ್ತು, ಹೀಗೆ ಅನೇಕ ವಿಚಾರಗಳು ಮನದಲ್ಲಿ ಬರುತ್ತೆ. ಸಾವು, ಈಗ ನಾನು ಇವತ್ತು ರಾತ್ರಿ ಸತ್ತು ಹೋಗ್ತೀನಿ,